ನನಗೆ ತಡಿಲಾರ್ದೆ ಎಷ್ಟು ಸಂತೋಷ ಆಗ್ತೈತೆ. ಹಾಯ್ ಗೈಸ್, ಕನ್ನಡ ಜನತೆಗೆ ಈ ನಿಮ್ಮ ದರ್ಶನ್ ಗೌಡ ಮಾಡುವ ನಮಸ್ಕಾರಗಳು. ಕನ್ನಡದಲ್ಲಿ ವ್ಲಾಗ್ ಮಾಡುವಂತ ಈ ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ನಾನು ಕರೆಂಟ್ಲಿ ನನ್ನ ಫೈನಲ್ ಇಯರ್ ಇಂಜಿನಿಯರಿಂಗ್ ನ ಮಾಡ್ತಾ ಇದ್ದೀನಿ ಅಂಡ್ ಒಂದು ಟಾಪ್ MNC ಆಲ್ರೆಡಿ ಇಂಟರ್ನ್ಶಿಪ್ ನ ಮುಗಿಸಿ ಇವಾಗ ಅಲ್ಲೇ ಫುಲ್ ಟೈಮ್ ಆಫರ್ ಕೂಡ ಆಗಿದೆ. ಐ ಆಮ್ ಯೆಟ್ ಟು ಜಾಯಿನ್ ದೇರ್. ಅಂಡ್ ನನ್ನ 12th ಮುಗಿದ್ಮೇಲೆ ಅಂದ್ರೆ ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೆ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿ ಅಂಡ್ CET ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಗೈಡೆನ್ಸ್ ಕೊಡೋದ್ರಿಂದ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ದರ್ಶನ್ ಹಜಲ್ಸ್ ಅನ್ನೋ ಅಕೌಂಟ್ ಇಂದ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಅಂಡ್ ಯೂಟ್ಯೂಬ್ ಅಲ್ಲಿ ಐ ಆಮ್ ಕಂಟಿನ್ಯೂಯಿಂಗ್ ಟು ಆಡ್ ವ್ಯಾಲ್ಯೂ ಟು KCET ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದೇರ್ KCET ಎಕ್ಸಾಮಿನೇಷನ್. ಅಂಡ್ ಕೊನೆಗೂ ಇವಾಗ ಐ ಹ್ಯಾವ್ ಡಿಸೈಡೆಡ್ ದಟ್ ಐ ಅಪ್ಲೋಡ್ ವ್ಲಾಗ್ಸ್ ಅಂತ, ಯಾಕಂದ್ರೆ ಜನಗಳ ಡಿಮ್ಯಾಂಡ್ ಇದೆ ಅಂಡ್ ಆಲ್ಸೋ ಲೈಕ್ ನನ್ನ ಲೈಫ್ ಇಂದ ನಿಮ್ಗೆ ಏನಾದ್ರು ವ್ಯಾಲ್ಯೂ ಆಡ್ ಮಾಡಕ್ ಆಗುತ್ತಾ ಅಂತ ನೋಡಕ್ಕೆ ಇದೊಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಟು ಸ್ಟಾರ್ಟ್ ಆಫ್ ದಿಸ್ ವ್ಲಾಗಿಂಗ್ ಜರ್ನಿ ಇದೊಂದು ಬೆಸ್ಟ್ ಡೇ ಅಂತೀನಿ, ಯಾಕಂದ್ರೆ ಫೈನಲಿ ಐ ಪರ್ಚೇಸ್ಡ್ ಮೈ ನ್ಯೂ ಕಾರ್ ಬಗ್ಗೆ ಅಂಡ್ ಏನಕ್ಕೆ ಕಾರ್ ತಗೊಂಡೆ ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಈ ವ್ಲಾಗ್ ಅಲ್ಲಿ ಮಾತಾಡೋಣ. ಬಟ್ ಫಸ್ಟ್ ಕಾರ್ ಡೆಲಿವರಿ ವಿಡಿಯೋ ನೋಡ್ಕೊಬನ್ನಿ. ಕಣ್ಣೀರಿಗೆ ತಾಸರಿದಿದೆ ಗ್ರಹಣ, ಕಾಡ್ಗಿಚ್ಚನು ತಂಪೆರೆಸಲು ನಿಂತಂತಿದೆ ಗಗನ. ಫೋರ್ ಇಯರ್ಸ್ ಕನಸು ಇವತ್ತು ನನಸಾಗಿದೆ. ಇಂಜಿನಿಯರಿಂಗ್ ಡಿಗ್ರಿ ಮುಗಿಯೋಷ್ಟರಲ್ಲಿ ಕಾರ್ ತಗೋಬೇಕು ಅಂತ ಇತ್ತು ಆ್ಯಂಡ್ ಟುಡೇ ಸಂತೋಷ ಆಗ್ತಾ ಇದೆ. ನಾನು ಇಂಜಿನಿಯರಿಂಗ್ ಆದಮೇಲೆ ತಗೊಳ್ಳೋಣ ಅಂತಿದ್ದೆ, ಬಟ್ ಅವನೇ ತಗೊಂಡಿದ್ದಾನೆ. ಸಂತೋಷ. ಸುರೇಶ್ ನಾಮ್ಯಃ ಶ್ವೇತಾ ನಾಮ್ಯಃ ಚಂದನ್ ಚಂದು ನಾಮ್ಯಃ ದರ್ಶನ್ ನಾಮ್ಯಃ ಸಹ ಕುಟುಂಬಾನ ಯೋ ಯೋ ಪ್ರಚೋದಯಾತ್ ಓಂ ಭೋ. ದಿಸ್ ಇಸ್ ಆರ್ ನ್ಯೂ ಕಾರ್ ಗೈಸ್. ಈ ಕಾರ್ನ ಆಕ್ಚುಲಿ ಶೋರೂಮ್ ಅಲ್ಲಿ ಹೋಗಿ ಡೆಲಿವರಿ ಮಾಡೋದು, ಆಮೇಲೆ ಲೈಕ್ ಬಟ್ಟೆ ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗಿಯೋದು, ಅದನ್ನೆಲ್ಲ ವಿಡಿಯೋ ಮಾಡಿ ವ್ಲಾಗ್ ಮಾಡೋಣ ಅನ್ಕೊಂಡೆ. ಬಟ್ ಫಸ್ಟ್ ವ್ಲಾಗ್ ಅಲ್ವಾ, ಲೈಕ್ ಕುತ್ಕೊಂಡು ಎಜುಕೇಶನಲ್ ಕಾಂಟೆಂಟ್ ಸ್ವಲ್ಪ ಏನೋ ಹೇಳೋದು ಅದರೆಲ್ಲ ಸ್ವಲ್ಪ ಈಸಿ. ಬಟ್ ಅಗೇನ್ ವ್ಲಾಗ್ ಮಾಡೋದ್ರಲ್ಲಿ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ಎಕ್ಸ್ಪೀರಿಯನ್ಸ್ ಇಲ್ದಿರೋದ್ರಿಂದ ಸ್ವಲ್ಪ ಅಲ್ಲೆಲ್ಲ ಶೈನೆಸ್ ಫೀಲ್ ಆಯ್ತು. ಅದಕ್ಕೋಸ್ಕರ ಅಲ್ಲಿ ಕ್ಲಿಪ್ಸ್ ತೆಗಿಸಿ ಇವಾಗ ಸಪ್ರೇಟ್ ಆಗಿ ಬಂದು ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡೆ. ಸೊ ದಿಸ್ ಇಸ್ ದ ಕಿಯಾ ಸೆಲ್ಟಾಸ್ HTK ಆಪ್ಷನಲ್ ವೇರಿಯಂಟ್ ಅಂತ ಇದು. ಸೊ ಕಾರ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ನನ್ನ ಯಾವುದೋ ಸೇಲ್ಸ್ ಏಜೆಂಟ್ ಅನ್ಕೋಬಿಡ್ತೀರಾ. ನಂಗೆ ಇವಾಗ 21 ಇಯರ್ಸ್ ಮೇಲೆ ಒಂದು 2 months ಆಗಿದೆ. ಸೆಪ್ಟೆಂಬರ್ ಅಲ್ಲಿ ನನ್ನ ಬರ್ಡೇ ಆಗಿದ್ದು. ಇವಾಗ ಟು ಗೆಟ್ ಅ ಕಾರ್ ರಿಜಿಸ್ಟರ್ಡ್ ಇನ್ ಮೈ ನೇಮ್, ಲೈಕ್ ಆ ಮೂಮೆಂಟ್ ಅಲ್ಲಿ ಸೈನ್ ಆಗ್ತಿರ್ತೀವಲ್ವಾ, ಅವಾಗ ಆ ಫೀಲಿಂಗೇ ಬೇರೆ. ಸೊ ಇಲ್ಲಿವರೆಗೂ ನಾವ್ ಏನೇನ್ ಮಾಡಿದ್ವಿ ಕಾರ್ಗೆ ಇನ್ವೆಸ್ಟ್ ಮಾಡಕ್ಕೆ, ಕಾಂಟೆಂಟ್ ಕ್ರಿಯೇಷನ್ ಇರ್ಬೋದು, ನಾನು ಮಾಡಿದ ಇಂಟರ್ನ್ಶಿಪ್ ಇರ್ಬೋದು, ಅಥವಾ ಅದರ್ ಫ್ರೀಲಾನ್ಸ್ ವರ್ಕ್ಸ್ ಇರ್ಬೋದು, ಅದೆಲ್ಲದ್ರಿಂದನೂ ಫಸ್ಟ್ ಇಯರ್ ಇಂದಾನೆ ನಂಗೆ ಒಂದು ಕಾರ್ ಬೇಕು ಅಂತ ಎಲ್ಲಾ ಅಮೌಂಟ್ನು ಕೂಡಿಟ್ಟು ಇವತ್ತು ಫೈನಲಿ ನಾನೊಂದು ಕಾರ್ ತಗೋತಾ ಇದ್ದೀನಿ ಅಂತ ಸೈನ್ ಹಾಕುವಾಗ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಏನು ನೆನ್ಪು ಬರಲ್ಲ ಗೈಸ್. ನೀವು ಎಷ್ಟೇ ಕಷ್ಟಪಟ್ಟಿರಿ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿರಿ, ಅದೆಲ್ಲ ಒಂದ್ಸಲ ಕಣ್ಮುಂದೆ ಪಾಸ್ ಆಗಿ ಅಲ್ಟಿಮೇಟ್ ಆಗಿ ಕೊನೆಗೂ ನೀವು ಅನ್ಕೊಂಡಿದ್ನ ಸಾಧಿಸಿದ್ರಿ, ನಿಮ್ ಹೆಸರಿಗೆ ಒಂದು ಕಾರ್ ಬಂತು ಅನ್ನೋದು ನೆನ್ಪು ಬರುತ್ತೆ. ಅಂಡ್ ಆ ಫೀಲಿಂಗ್ ಮುಂದೆ ನನ್ನ ಪ್ರಕಾರ ಎಷ್ಟೇ ಹಾರ್ಡ್ ವರ್ಕ್ ಇರ್ಬೋದು, ಏನೇನೋ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತೀರಲ್ವಾ, ಅದೆಲ್ಲ ಏನೂ ಇಲ್ಲ. ಸೊ ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು. ಅಂದ್ರೆ ಕಾರ್ ತಗೊಂಡ್ರೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಲ್ಲ, ಲೈಕ್ ನಿಮ್ ಕನ್ವೀನಿಯನ್ಸ್ ಅಲ್ಲಿ ವಾಟ್ ಎವರ್, ಅಂದ್ರೆ ನಿಮ್ಗೆ ಏನೋ ಒಂದು ಇಷ್ಟ ಆಗುತ್ತೆ ಅಂದಾಗ ಅದನ್ನ ತಗೊಂಡು ನಿಮ್ ಕಣ್ ಮುಂದೆ ಅದನ್ನ ನೋಡಿದಾಗ ಇರೋ ಫೀಲಿಂಗ್ ಇದೆಯಲ್ಲ, ಐ ಮೀನ್ ದಟ್ ಇಸ್ ಇರ್ರಿಪ್ಲೇಸಬಲ್ ನನ್ನ ಪ್ರಕಾರ. ಅಂಡ್ ಆ ಫೀಲಿಂಗ್ ಗೋಸ್ಕರನೇ ಇಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡೋದು ಅಂತ ನಾನ್ ಅನ್ಕೊಳ್ಳೋದು. ದುಡ್ಡು ಯಾವಾಗ್ಲಾದ್ರೂ ಬರುತ್ತೆ ಹೋಗುತ್ತೆ, ಬಟ್ ಈ ಏಜ್ ಅಲ್ಲಿ ನಾನೊಂದು ಕಾರ್ ತಗೊಂಡಿದ್ದೆ ಅಂತ ನನ್ನ ಫ್ಯೂಚರ್ ಜನರೇಷನ್, ಅಂದ್ರೆ ನನ್ನ ಮಕ್ಳು ಇರ್ಬೋದು ಅಥವಾ ನನ್ನ ಫ್ಯೂಚರ್ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವ್ರಿಗೆಲ್ಲ ನಾನು ಏನಾದ್ರು ಲೈಕ್ 21 ಇಯರ್ಸ್ ಅಲ್ಲೇ ನಾನು ಈ ಕಾರ್ ತಗೊಂಡಿದ್ದೆ ಅಂತ ಹೇಳೋದಿದೆಯಲ್ಲ, ಲೈಕ್ ಅದ್ರ ಮುಂದೆ ಇವಾಗ ಏನೋ ಒಂದಷ್ಟು ದುಡ್ಡನ್ನ ಕೂಡಿಟ್ಕೊಂಡು ಒಂದಷ್ಟು ಅಸೆಟ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು, ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಪಾಯಿಂಟ್. ಸೊ ಐ ಮೀನ್ ಐ ಡಿಡೆಂಟ್ ಥಿಂಕ್ ದೇರ್ ವಾಸ್ ಅ ಪಾಯಿಂಟ್. ಸೊ ಅದಕ್ಕೆ ಐ ಎಂಡೆಡ್ ಅಪ್ ಬೈಯಿಂಗ್ ದಿಸ್. ಅಂಡ್ ನನಗೆ ಒಂದು ಕಾರ್ ತಗೋಬೇಕು ಅನ್ನೋ ಆಸೆ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಅನ್ಸುತ್ತೆ. ಇಂಜಿನಿಯರಿಂಗ್ ಜಾಯ್ನ್ ಆದೆ, ಲೈಕ್ 6th ಇಂದ 12th ಒಂದು ರೆಸಿಡೆನ್ಷಿಯಲ್ ಸೆಟಪ್ ಅಲ್ಲಿ ಇದ್ವಿ. ನಮಗೆ ಗಾಡಿಗಳೇ ಕಾಣಿಸ್ತಿರ್ಲಿಲ್ಲ, ಟೀಚರ್ಸ್ ಒಂದಷ್ಟು ಗಾಡಿ ಕಾಣಿಸ್ತಾ ಇತ್ತು ಅಷ್ಟೇ. ನವೋದಯದಲ್ಲಿ ಓದಿದ್ ನಾನು. ಅಂಡ್ ಅದರಿಂದ ಅಲ್ಲಿ ಅಷ್ಟೊಂದು ಕಾರ್ಸ್ ನೋಡ್ತಾನೂ ಇರಲಿಲ್ಲ, ಕಾರ್ಸ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಸೀರಿಯಸ್ಲಿ. ಬಟ್ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ನಾನು ಸೇರಿದ್ JC ಕಾಲೇಜ್ಗೆ ಆಯ್ತಾ.
ಸೊ JC ಕಾಲೇಜ್ ಅಂದ ತಕ್ಷಣ ಮ್ಯಾನೇಜ್ಮೆಂಟ್ಗೆಲ್ಲ ಎಂತೆಂಥವ್ರು ಬರ್ತಾರೆ, ಎಷ್ಟೆಷ್ಟು ಫೀಸ್ ಕೊಟ್ಟು ಬರ್ತಾರೆ ನಾನು ನಿಮಗೆ ಗೊತ್ತಿರುತ್ತೆ. ನಮ್ಮ ಪ್ರಕಾರ ಅವಾಗ ಹೆಂಗೆ ಅಂತ ಅಂದ್ರೆ ಲೈಕ್ ಕಾರ್ ಇದ್ರೇನೆ ಅವರೇ ಏನೋ ಶ್ರೀಮಂತರು ಅಥವಾ ಕಾರ್ನ ಏನೋ ಲೈಕ್ ಹೈ ಕ್ಲಾಸ್ ಪೀಪಲ್ ಮಾತ್ರ ತಗೊಳ್ಳೋದು. ದಟ್ ಈಸ್ ಸಮಥಿಂಗ್ ವಿಚ್ ಆಲ್ ಮಿಡಲ್ ಕ್ಲಾಸ್ ಪೀಪಲ್ ವಿಲ್ ಹ್ಯಾವ್ ಅಲ್ವಾ. ಹಂಗೆ ಲೈಕ್ ಫಸ್ಟ್ ಇಯರ್ ಅಲ್ಲಿ ನೋಡ್ತಿದ್ದೆ ಬೇರೆಯವರೆಲ್ಲ ಕಾಲೇಜ್ಗೆನೆ ಕಾರ್ ತರ್ತಿದ್ರು. ಕಾಲೇಜ್ಗೆ ಕಾರ್ ತರ್ತಾರಲ್ಲ ಅಂತ ಅಂದ ತಕ್ಷಣ ನೆಕ್ಸ್ಟ್ ನಾನು ಒಂದು ಕಾರ್ ತಗೋಬೇಕಲ್ವಾ ಅನ್ಸ್ತು. ಬಟ್ ಇವಾಗ ತಾನೇ ಫೀಸ್ ಇನ್ವೆಸ್ಟ್ ಮಾಡಿಸಿದೀನಿ. ಐ ಮೀನ್ ನನ್ನ ಕಾಲೇಜ್ ಏಡೆಡ್ ಸೀಟು CET ಮೂಲಕ ಹೋಗಿರೋದು, ಏಡೆಡ್ ಸೀಟ್ ಕಮ್ಮಿ ಫೀಸ್ ಏನೇ. ಬಟ್ ಸ್ಟಿಲ್ ಫಸ್ಟ್ ಇಯರ್ ಜಾಯ್ನ್ ಆದ ತಕ್ಷಣ ಕಾರ್ ಕೊಡ್ಸಿ ಅಂತ ಅಂದ್ರೆ ಮನೇಲಿ ಆಬ್ವಿಯಸ್ಲಿ ಏನ್ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ನಾನು ಅನ್ಕೊಂಡೆ ಅಂದ್ರೆ ನಾನೇ ಒಂದು ಥರ್ಡ್ ಇಯರ್ ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಫೈನಲ್ ಇಯರ್ ಅಷ್ಟರಲ್ಲಿ ಕಾಲೇಜ್ಗೆ ಒಂದಿನ ಕಾರ್ ತಗೋ ಹೋಗ್ಬೇಕು. ಇದೇನೋ ಒಂಥರ ನಂಗೆ ಕನ್ನಡದಲ್ಲಿ ಅದನ್ನ ಚಟ ಅಂತಾರೆ, ಇಂಗ್ಲಿಷ್ ಅಲ್ಲಿ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದು ಸ್ಟಾರ್ಟ್ ಆಗಿದ್ದು ಆ ಪಾಯಿಂಟ್ ಇಂದ. ನನಗೆ ಫೈನಲ್ ಇಯರ್ ಮುಗಿಯೋ ಅಷ್ಟರಲ್ಲಿ ನಾನು ಕಾಲೇಜ್ಗೆ ಒಂದಿನ ನನ್ನ ಕಾರಲ್ಲೇ ಹೋಗ್ಬೇಕು. ಈ ವಿಷಯನ ನಾನು ಫಸ್ಟ್ ಸೆಮ್ ಇಂದ ನನ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ಕ್ಲೋಸ್ ಸರ್ಕಲ್ ಯಾರ್ಯಾರು ಇದ್ದಾರೆ, ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮಂಗೂ ಅಷ್ಟೇ ಡೈಲಿ ಇದನ್ನೇ ತಲೆ ತಿನ್ನವೆ. ನಾನೊಂದು ಕಾರ್ ತಗೋತೀನಿ, ಕಾರ್ ತಗೊಂಡು ಕಾಲೇಜ್ಗೆ ಹೋಗ್ತೀನಿ. ಈ ತರ ಲೈಕ್ ನೋಡಿದವ್ರಿಗೆ ಸ್ವಲ್ಪ ಜನಕ್ಕೆ ಅದು ಸ್ಟ್ರೇಂಜ್ ಅಂತ ಸಹ ಅನ್ಸಿರುತ್ತೆ. ಸ್ವಲ್ಪ ಜನ ಅದನ್ನ ನಂಬಿದ್ರು, ಸ್ವಲ್ಪ ಜನ ಏನೋ ಸುಮ್ಮನೆ ಮಾತಾಡ್ಕೋತಾನೆ ಅನ್ಕೊಂಡಿದ್ರು. ಬಟ್ ದಟ್ ಈಸ್ ವೇರ್ ಇಟ್ ಸ್ಟಾರ್ಟೆಡ್. ಅಂಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೆಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೆರಿಯರ್ಗೋಸ್ಕರ ಅದು ಇದಕ್ಕೋಸ್ಕರ ಅಥವಾ ಅವ್ರದ್ದು ಓನ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಅರ್ನ್ ಮಾಡ್ಬೋದು. ಬಟ್ ನಾನು ಫಸ್ಟ್ ಇಯರ್ ಇಂದನು ಏನೇ ಅರ್ನಿಂಗ್ಸ್ ಮಾಡಿದ್ರು, ಇಟ್ ಮೈಟ್ ಬಿ ಫ್ರಮ್ ಅ ಸಿಂಗಲ್ ಪೆನಿ ಟು ಲೈಕ್ ಥೌಸಂಡ್ಸ್ ಆಫ್ ರುಪೀಸ್ ಒಂದನ್ನು ಸೇವಿಂಗ್ಸ್ ಮಾಡಿಟ್ಟಿದ್ದೆ. ಅಂಡ್ ಚಂದನು ಎಷ್ಟೋ ಸಲ ಬೈದಿದ್ದಾನೆ, ಏನಕ್ಕಷ್ಟೆಲ್ಲ ಸೇವ್ ಮಾಡಿಡ್ತೀಯಾ, ಏನ್ ಕಾರ್ ತಗೋಬೇಕು, ಕಾರ್ ತಗೊಂಡ್ರೆ ಆಗೋಯ್ತಾ ಎಲ್ಲ, ಅದ್ರ ಬದಲು ಲೈಫ್ ಎಂಜಾಯ್ ಮಾಡ್ಬೇಕು ಅಂತ. ಅಂದ್ರೆ ಆ ಪರ್ಟಿಕ್ಯುಲರ್ ಟೆಂಪರರಿ ಹ್ಯಾಪಿನೆಸ್ ಎಲ್ಲ ಏನಿದೆ ಅದೆಲ್ಲದಕ್ಕಿಂತ ನಂಗೆ ನನ್ನ ಕಾರ್ ಜೊತೆ ಈ ತರ ನಿಂತ್ಕೊಳ್ಳೋದು ವಾಸ್ ಅ ಡ್ರೀಮ್ ಫಾರ್ ಮೀ. ಡ್ರೀಮ್ ಅಂದ್ರೆ ತುಂಬಾ ದೊಡ್ಡ ಡ್ರೀಮ್ ಇದು. ಮಲಗಿರ್ತೀನಿ, ಮಧ್ಯರಾತ್ರಿ ಎಚ್ಚರ ಆದಾಗ ಒಂದ್ 5-5 ನಿಮಿಷ ಸುಮ್ನೆ ಬಂದು ನಾನು ಕಾರ್ ನೋಡ್ತಾ ನಿಂತಿರ್ತೀನಿ. ದಿಸ್ ಇಸ್ ದ ಅಟ್ಯಾಚ್ಮೆಂಟ್ ವಿಚ್ ಐ ಹ್ಯಾವ್ ಆನ್ ದಿಸ್ ಕಾರ್. ಅಂಡ್ ಆ ಅಟ್ಯಾಚ್ಮೆಂಟ್ ನಿಮ್ಗೂ ಬಂದ್ಬಿಡುತ್ತೆ ನೀವೇ ಓನಾಗಿ ತಗೊಂಡ್ರೆ. ಲೈಕ್ ಅಪ್ಪನ್ ದುಡ್ಡಲ್ಲಿ ಅಥವಾ ನಿಮ್ ಪೇರೆಂಟ್ಸ್ ಮಾಡಿರೋ ಅಸೆಟ್ಸ್ ಇಂದ ನೀವು ಒಂದು ಕಾರ್ ತಗೋತೀರಾ, ಅದು ಓಡಿಸ್ತೀರಾ, ಅದೆಲ್ಲ ಓಕೆ, ಅದು ಇದೆ, ಅದು ಒಂಥರ ಮಜಾ ಕೊಡುತ್ತೆ ಅಥವಾ ಅದು ಒಂಥರ ಖುಷಿ ಕೊಡುತ್ತೆ ನಿಮ್ಗೆ, ನಮ್ಮ ಅಪ್ಪ ಅರ್ನ್ ಮಾಡಿರೋದು ಅಂತ. ದಟ್ ಇಸ್ ಆಲ್ ಫೈನ್. ಅಂಡ್ ಕಾರ್ನ ಶೋರೂಮ್ ಅಲ್ಲಿ ತಗೊಳಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನನ್ಗೆ ಯಾವಾಗ ಗೊತ್ತಾಗಿದ್ದು, ಕಾರ್ನ ಒಂದಿನ ಕಾಲೇಜಿಗೆ ತಗೊಂಡೋದೆ. ಅಂಡ್ ಕಾಲೇಜ್ದು ಗೇಟ್ ಅಥವಾ ಕಾಲೇಜ್ ಎಂಟ್ರೆನ್ಸ್ ಹಿಂಗ್ ತಿರ್ಗಿಸಿದ ತಕ್ಷಣ ಫಸ್ಟ್ ಇಯರ್ ಇಂದ ನಾನು ಅನ್ಕೊಂಡಿದ್ದು ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ ಕಡೆ ವರ್ಕ್ ಮಾಡಿದ್ದು. ಅಂಡ್ ಅದಕ್ಕೆಲ್ಲ ಅಮೌಂಟ್ ಎಲ್ಲ ಫಸ್ಟ್ ಇಂದಾನೆ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದು, ರಿಜಿಸ್ಟರ್ ಮಾಡುವಾಗ ಸೈನ್ ಹಾಕಿದ್ದು ಎಲ್ಲ ಒಂಥರ ಕಣ್ಮುಂದೆ ಪಾಸ್ ಆಗೋಯ್ತು. ಅಂಡ್ ಇಟ್ ಮೇಡ್ ಮಿ ಎಮೋಷನಲ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೇಡ್ ಮಿ ಎಮೋಷನಲ್. ಸೊ ಅವಾಗ ದಟ್ ಈಸ್ ವೆನ್ ಐ ಫೆಲ್ಟ್ ಓಕೆ, ನಾನು ಮಾಡಿದ್ಕೆಲ್ಲ ಒಂದೇನೋ ರಿಸಲ್ಟ್ ಸಿಕ್ಕಿದೆ ಇವಾಗ. ಲೈಕ್ ಐ ನೌ ಹ್ಯಾವ್ ಅ ಕಾರ್ ರಿಜಿಸ್ಟರ್ಡ್ ಇನ್ ಮೈ ನೇಮ್. ಅಗೇನ್ ಪದೇ ಹೇಳ್ತಾ ಇದ್ದೀನಿ, ಆ ಫೀಲಿಂಗೇ ಬೇರೆ. ನಿಮ್ಗೆ ಲೈಕ್ ಒನ್ಸ್ ಯು ಎಕ್ಸ್ಪೀರಿಯನ್ಸ್ ಇಟ್, ನಿಮ್ಗೆ ಅದು ರಿಲೇಟ್ ಮಾಡ್ಕೋಬಹುದು ನೀವುನು. ಹೌ ಡಸ್ ಅ ಲೈಫ್ ಲುಕ್ ಲೈಕ್ ಫ್ರಮ್ ದರ್ಶನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟೆಕ್ಸ್ಟ್ ಮಾಡಿದೀರಾ. ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದೊಂದು ಎಫರ್ಟ್ ಹಾಕಿದ್ದೀನಿ. ಅಂಡ್ ಫಸ್ಟ್ ವ್ಲಾಗ್ ಇರೋದ್ರಿಂದ ಸ್ವಲ್ಪ ಹೆಸಿಟೇಷನ್ ಇದೆ, ಒಂಥರ ಯಾವುದೋ ಟಿವಿ ನ್ಯೂಸ್ ಚಾನೆಲ್ ಮಾತಾಡ್ತಿರೋ ತರ ಮಾತಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ವಿಲ್ ಮೇಕ್ ಶೋರ್ ದಟ್ ಐ ವಿಲ್ ಮೇಕ್ ದಿಸ್ ಅ ಹ್ಯಾಬಿಟ್ ಆಫ್ ಅಪ್ಲೋಡಿಂಗ್ ವ್ಲಾಗ್ಸ್ ರೆಗ್ಯುಲರ್ಲಿ. ಸೊ ದಟ್ ನಿಮ್ಗೂ ಕೂಡ ನನ್ನ ಬ್ಲಾಗ್ ಇಂದ ಅಥವಾ ನನ್ನ ಲೈಫ್ ಸ್ಟೈಲ್ ಇಂದ ಏನೋ ಯಾರಿಗೋ ಒಂದು ಸಣ್ಣ ಯೂಸ್ ಆಗ್ತಿದೆ ಅಂತ ಅಂದ್ರೆ ದಟ್ ಈಸ್ ಸಮಥಿಂಗ್ ವಿಚ್ ಮೇಕ್ಸ್ ಅಸ್ ಹ್ಯಾಪಿ. ಓಕೆ, ಕಾರ್ ತಗೊಂಡ್ಮೇಲೆ ಇವಾಗ ಆಲ್ರೆಡಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಒಂದಷ್ಟು. ಅಂದ್ರೆ ನೆಕ್ಸ್ಟ್ 3 months ಶೆಡ್ಯೂಲ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ, ಅಲ್ಲಿ ಹೋಗೋಣ ಟ್ರಿಪ್, ಇಲ್ಲಿ ಹೋಗೋಣ ಅಂತ. ಅಂಡ್ ನನ್ನ ಓನ್ ಕಾರಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗೋದು ಒನ್ಸ್ ಅಗೇನ್ ದಟ್ ಈಸ್ ಸಮ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ವಿಚ್ ಐ ಹ್ಯಾಡ್ ಫ್ರಮ್ ಫಸ್ಟ್ ಇಯರ್. ಯಾಕಂದ್ರೆ ಫಸ್ಟ್ ಇಯರ್ ಇಂದ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಮೋಹಿತ್ ಇರ್ಬೋದು, ಶ್ರೀಯಾನ್ ಇರ್ಬೋದು, ಇವರೆಲ್ಲ ದುಷ್ಯಂತ್ ಇರ್ಬೋದು, ಇವರೆಲ್ಲ ಅವ್ರ ಕಾರಲ್ಲಿ ನನ್ನ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಸೊ ಇಫ್ ದಟ್ ಈಸ್ ಹ್ಯಾಪನಿಂಗ್ ಒನ್ ಡೇ, ಒಂದಲ್ಲ ಒಂದಿನ ನಾನು ಕೂಡ ಅವ್ರನ್ನ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು. ಸೊ ಆ ಟೈಮಲ್ಲಿ ಅವ್ರು ನನ್ನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ದೇ ಡಿಸರ್ವ್ ಟು ಬಿ ಹಿಯರ್. ಇದೆಲ್ಲ ಫೀಲಿಂಗ್ ಇತ್ತು, ಅಂದ್ರೆ ಇದೆಲ್ಲ ಎಮೋಷನ್ಸ್ ಇತ್ತು. ಸೊ ಎಲ್ಲರಿಗೂ ಹೇಳಿದ್ದೀನಿ, ಆದಷ್ಟು ಬೇಗ ಒಂದು ದೊಡ್ಡ ಟ್ರಿಪ್ ಮಾಡಬೇಕು, ಜಾಲಿ ಮಾಡಬೇಕು ಅಂತ. ಬಿಕಾಸ್ ಲೈಫಲ್ಲಿ ಏನೇ ಮಾಡಿ ಅಲ್ಟಿಮೇಟ್ಲಿ ನಿಮ್ ಕ್ಲೋಸ್ ಇರೋರ್ ಜೊತೆ, ನಿಮ್ ಕ್ಲೋಸ್ ಸರ್ಕಲ್ ಜೊತೆ ನೀವು ಸ್ಪೆಂಡ್ ಮಾಡ್ಬೇಕಾಗಿರೋ ಟೈಮ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಕಾರ್ ಅಂದ ತಕ್ಷಣ ಒನ್ಸ್ ಅಗೇನ್ ನನಗೆ ಕಾರ್ ಅದೊಂದು ರೀಸನ್ಗೆ ತುಂಬಾ ಇಷ್ಟ ಆಯ್ತಾ. ನನಗೆ ಗಾಡಿಗಳ ಮೇಲೆ ಲಿಟ್ರಲಿ ಒಂದು ಚೂರು ಕ್ರೇಜ್ ಇಲ್ಲ. ಕ್ರೇಜ್ ಇದ್ದಿದ್ರೆ ಫಾರ್ ದಿಸ್ ಅಮೌಂಟ್ ಐ ವುಡ್ ಹ್ಯಾವ್ ಬ್ರಾಟ್ ಲೈಕ್ 3 Continental GTs ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಕಾರ್ ಅಂತ ಅಂದ ತಕ್ಷಣ ಎಲ್ಲ ಒಟ್ಟಿಗೆ ಇರ್ತೀವಿ, 4 ಜನ ಒಟ್ಟಿಗೆ ಒಂದ್ ಕಡೆ ಕೂತಾಗ ದ ಬಾಂಡ್ ಈವನ್ ಗೆಟ್ಸ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್. ಫ್ಯಾಮಿಲಿ ಜೊತೆ ಹೋದಾಗ್ಲೂ ಅಷ್ಟೇ, ಎಲ್ಲ ಒಂದ್ ಕಡೆ ಕೂತಾಗ ಲೈಕ್ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಮಾತಾಡ್ಬೋದು. ಅದಕ್ಕೋಸ್ಕರ ನಂಗೆ ಫಾರ್ ದ ಸೇಮ್ ರೀಸನ್ ನಂಗೆ ಕಾರ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಐ ಲೈಕ್. ಅಂದ್ರೆ ಬೈಕ್ಸ್ ಮೇಲೆ ಒಂಚೂರು ಇಂಟ್ರೆಸ್ಟೇ ಇಲ್ಲ. ನೋಡೋಣ ಮುಂದೆ ಟ್ರಿಪ್ಸ್ ಎಲ್ಲ ಹೋದಾಗ ಬಾಯ್ಸ್ ಜೊತೆ ಏನೇನ್ ಮಾಡ್ತೀನಿ ಅದನ್ನೆಲ್ಲ ಲೈಕ್ ಅಪ್ಲೋಡ್ ಮಾಡ್ತೀನಿ. ಅಂಡ್ ವಿಡಿಯೋಲಿ ಇದನ್ನ ಹೇಳಿ ಅಂದ್ರೆ ಲೈಕ್ ನಂಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಮನ್ಸ್ ಬರಲ್ಲ. ಬಿಕಾಸ್ ನಾನು ಲೈಫಲ್ಲಿ ಇಲ್ಲಿವರೆಗೂ ಏನೇನ್ ಮಾಡಿದ್ದೀನಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಅಥವಾ ಇಟ್ ಮೈಟ್ ಬಿ ಇನ್ ಮೈ ಪ್ರೊಫೆಷನಲ್ ಕ್ಯಾರಿಯರ್ ಅಂದ್ರೆ ಟೆಕ್ನಿಕಲ್ ಕ್ಯಾರಿಯರ್ ಅಲ್ಲಿ ಇರ್ಬೋದು, ಇಂಥ ವಿಷಯದಲ್ಲೆಲ್ಲ ನಾನು ಏನೇ ಮಾಡಿದ್ರು, ಮುಂದೆ ಏನೇ ಮಾಡಿದ್ರು, ಎವ್ರಿಥಿಂಗ್ ದ ಮೇನ್ ರೀಸನ್ ಅಥವಾ ಕೋರ್ ರೀಸನ್ ವಿಲ್ ಬಿ ಚಂದನ್. ಆಯ್ತಾ? ಸೊ ಚಂದನ್ ಬಗ್ಗೆ ಗೊತ್ತಿರುತ್ತೆ ಎಲ್ರಿಗೂ. ನಾನು ಗೊತ್ತಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಚಂದನ್ ಗೊತ್ತಿರುತ್ತೆ. ಚಂದನ್ ಗೊತ್ತಿಲ್ಲ ಅಂತಂದ್ರೆ ಈಸ್ ಮೈ ಎಲ್ಡರ್ ಬ್ರದರ್, ಅಂದ್ರೆ ನಂಗೆ ಸ್ವಂತ ಅಣ್ಣ. ಸೊ ಪ್ರತಿಯೊಂದು ಏನೇ ಮಾಡಿದ್ರು ಅವ್ನ ಗೈಡೆನ್ಸ್ ಕೆಳಗಡೆ, ಅವ್ನ್
ಅವ್ನೇನ್ ಮಾಡಿದಾನೆ ಅವ್ನ ಶಾಡೋ ಕೆಳಗಡೆ ನಾನು ಬೆಳಿತಾ ಇರೋದು ಅಷ್ಟೇನೆ. ಸೊ ಇದನ್ನ ನಾನು ಯಾವಾಗ್ಲೂ ಹೇಳಕ್ ಹೋಗಲ್ಲ ಅವ್ನಿಗೆ, ಬಟ್ ಸ್ಟಿಲ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಇನ್ ಮೈ ಮೈಂಡ್. ಐ ಮೀನ್ ದಿಸ್ ಇಸ್ ದ ಅಮೌಂಟ್ ಆಫ್ ರೆಸ್ಪೆಕ್ಟ್ ವಿಚ್ ಐ ಹ್ಯಾವ್ ಫಾರ್ ಹಿಮ್. ಸೊ ಅಗೇನ್ ಈ ಕಾರಣ ಅಲ್ಟಿಮೇಟ್ಲಿ ಅವ್ನಿಗೆ ಡೆಡಿಕೇಟ್ ಮಾಡೋದು, ಬಿಕಾಸ್ ಅವ್ನು ನನ್ನ ಸರಿಯಾಗಿ ಗೈಡ್ ಮಾಡಿರಲಿಲ್ಲ ಅಂದಿದ್ರೆ ಪ್ರಾಬಬ್ಲಿ ದಿಸ್ ವುಡಂಟ್ ಹ್ಯಾವ್ ಹ್ಯಾಪನ್ ಟುಡೇ. ಅಂದ್ರೆ ನನ್ನ ಪ್ರಕಾರ ಸಕ್ಸಸ್ಫುಲ್ ಪರ್ಸನ್ ಯಾರು, ಯಾರನ್ನ ರೋಲ್ ಮಾಡಲ್ ಆಗಿ ತಗೋತೀಯ ಅಂದ್ರೆ ನಾನು ಎಲ್ಲರಿಗೂ ಚಂದನ್ ಅಂತಾನೆ ಹೇಳೋದು. ಪೇರೆಂಟ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಚಿಕ್ಕ ವಯಸ್ಸಿಂದನೂ ದೇ ಹ್ಯಾವ್ ಬೀನ್ ಸಪೋರ್ಟಿಂಗ್ ಮೀ ಇನ್ ಎವ್ರಿಥಿಂಗ್. ಅಂದ್ರೆ ಎಲ್ಲಾ ಪೇರೆಂಟ್ಸ್ ಮಾಡೇ ಮಾಡ್ತಾರೆ, ಬಟ್ ಫಾರ್ ಮೀ ವೈ ದೇ ಆರ್ ಸ್ಪೆಷಲ್ ಯಾಕಂತಂದ್ರೆ ನಾವ್ ಏನೇ ಮಾಡ್ಲಿ, ನಾನಾಗ್ಲಿ ಚಂದನ್ ಆಗ್ಲಿ ಏನೇ ಒಂದು ಇನಿಷಿಯೇಟಿವ್ ತಗೊಳ್ಳಿ, ಲೈಕ್ ಬ್ಲೈಂಡ್ ಆಗಿ ಓಕೆ ಗೋ ಫಾರ್ವರ್ಡ್ ಅಂತಾರೆ. ಬಟ್ ಕಾರ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಏನಕ್ಕೆ ಕಾರು, ಇವಾಗ ಏನಕ್ಕೆ ಬೇಕು, ಮನೇಲಿ ಆಲ್ರೆಡಿ ಒಂದು ಸ್ವಿಫ್ಟ್ ಇದೆ ಅಂತ ಹೇಳ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅಗೇನ್ ಕನ್ವಿನ್ಸ್ ಮಾಡಿ ನನ್ನ ಆಸೆ ಆಕಾಂಕ್ಷೆ ಎಲ್ಲವನ್ನೂ ಅವ್ರಿಗೆ ತಿಳಿಸಿ ಕನ್ವಿನ್ಸ್ ಮಾಡಿ ಅವ್ರದ್ದು ಬ್ಲೆಸ್ಸಿಂಗ್ಸ್ ನ ತಗೊಂಡೇನೆ ಫೈನಲಿ ಕಾರ್ನ ಪರ್ಚೇಸ್ ಮಾಡಿರೋದು. ಐ ಆಮ್ ರಿಯಲಿ ಹ್ಯಾಪಿ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ಅಂದ್ರೆ ಪೇರೆಂಟ್ಸ್ಗೆ ನಾವು ಏನು ವಿ ಕಾಂಟ್ ಪುಟ್ ಇನ್ ಟು ವರ್ಡ್ಸ್ ಅಬೌಟ್ ಹೌ ಗ್ರೇಟ್ಫುಲ್ ವಿ ಆರ್ ಟು ದೆಮ್. ಅಲಾಂಗ್ ವಿತ್ ದಟ್ ಫ್ರೆಂಡ್ಸ್ ಆಲ್ಸೋ ಇದೆ ಈಕ್ವಲಿ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಫ್ರೆಂಡ್ಸ್ ಮೊದಲೇ ಫಸ್ಟ್ ಇಯರ್ ಇಂದನೂ ಆದಷ್ಟು ಬೇಗ ತಗೋ ಅಂತ ಅಂದು ಪುಷ್ ಮಾಡಿ ಅಲ್ಟಿಮೇಟ್ಲಿ ಇವನ್ ದೇ ಆರ್ ಹ್ಯಾಪಿ ನಾವು. ಅಂದ್ರೆ ಎಲ್ಲ ಕಡೆ ಹೇಳ್ತಾರೆ ಅಟ್ ಲೀಸ್ಟ್ ಓಕೆ ನಮ್ ಹುಡುಗ ತಗೊಂಡವನೆ ಕಾರ ಅಂತ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಅ ಫ್ರೆಂಡ್ ಕ್ಯಾನ್ ಗಿವ್ ಯು. ಅಂದ್ರೆ ರೇಗಿಸೋದು ಮಜಾ ಮಾಡೋದು ಇದೆಲ್ಲ ಓಕೆ, ಬಟ್ ಸ್ಟಿಲ್ ಎಲ್ಲ ಇನ್ನೊಬ್ರ ಹತ್ರ ಹೋಗಿ ನಮ್ ಬಗ್ಗೆ ಹೇಳ್ಕೊಂಡು ಪ್ರೌಡ್ ಫೀಲ್ ಅವ್ರು ಮಾಡ್ತಾರೆ ಅಂತ ಅಂದ್ರೆ ದಟ್ ಈಸ್ ವೇರ್ ಯು ಹ್ಯಾವ್ ಬ್ರಾಟ್ ರೆಸ್ಪೆಕ್ಟ್ ಇನ್ ದೆಮ್. ಅಂಡ್ ಫಾರ್ ದಟ್ ಐ ಆಮ್ ರಿಯಲಿ ಹ್ಯಾಪಿ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ. ಸೊ ಯಾ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಕಾಲೇಜಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಅದು ಇದು ಹೇಳ್ತಿರ್ತಾರಲ್ಲ ಆ ಥರ, ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ಯುವರ್ ಸಪೋರ್ಟ್. ಆಯ್ತಾ? ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ದಿಸ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ಅಟ್ ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ ನಾನು ನನ್ನ ಕಡೆಯಿಂದ ನಿಮ್ಗೊಂದು ಸಜೆಷನ್ ಕೊಡೋದೇನೆಂದರೆ, ಲೈಕ್ ಇಂಥದ್ದೇನೋ ಒಂದು ಸಾಧಿಸಬೇಕು ಅಂತ ಅನ್ಕೊಳ್ಳೋದ್ರ ಕಡೆ ಇಂಡೈರೆಕ್ಟ್ ಆಗಿ ವರ್ಕ್ ಮಾಡಿ. ನಿಮಗೋಸ್ಕರ ಅಲ್ಲ ಅಂದರೂ ನಿಮ್ಮ ಪೇರೆಂಟ್ಸ್ಗೋಸ್ಕರ, ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ ಮುಖದಲ್ಲಿ ಅದೊಂದು ಸ್ಮೈಲ್ ತರ್ಸೋಕ್ಕೋಸ್ಕರ ವರ್ಕ್ ಮಾಡಿ. ಆ್ಯಂಡ್ ಇನ್ ದಿ ಎಂಡ್ ಇಟ್ ವಿಲ್ ಬಿ ವರ್ತ್ ಇಟ್. ಸೊ ನೀವು ಇವಾಗ ಏನೇ ಕಷ್ಟ ಅನ್ಸ್ಬೋದು, ಓಕೆ ಒಂದು ಕೋಡಿಂಗ್ ಮಾಡೋದೇ ನಿಮಗೆ ಲೈಕ್ ಬೇಸಿಕ್ ಥಿಂಗಿಂದ ಹೋಗೋದಾದ್ರೆ ಕೋಡಿಂಗ್ ಮಾಡೋದ್ರಿಂದ ನಿಮಗೆ ಇಂಜಿನಿಯರಿಂಗಲ್ಲಿ ಕಷ್ಟ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಾ ಇರ್ಬೋದು. ಬಟ್ ಇನ್ ದಿ ಎಂಡ್ ನಿಮಗೆ ಒನ್ಸ್ ಯು ಸಿ ದ ಫ್ರೂಟ್ಸ್ ಅಲ್ವಾ, ಒನ್ಸ್ ಯು ಗೆಟ್ ದ್ಯಾಟ್ ಬೆನಿಫಿಟ್ ಔಟ್ ಆಫ್ ವಾಟ್ ಯು ಹ್ಯಾವ್ ಲರ್ನ್ಡ್ ಅಥವಾ ವಾಟ್ ಯು ಹ್ಯಾವ್ ವರ್ಕ್ ಫಾರ್, ಎವ್ರಿಥಿಂಗ್ ವಿಲ್ ಬಿ ವರ್ತ್ ಇಟ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ನಾನು ಈ ಥರ ಹೇಳಕ್ಕೆ ನಂಗೆ ಕೈಲಿ ಆಗ್ತಾ ಇರೋದು. ಸೊ ನೀವು ಎಲ್ಲರೂ ಏನೇ ಕೆಲಸ ಮಾಡ್ತಿರಲಿ ಆ ಕೆಲಸನ ಡೆಡಿಕೇಶನಿಂದ ಮಾಡಿ. ಸೊ ಲೈಫ್ ಕಟ್ಕೊಳ್ಳೋ ಟೈಮ್ ಇದೆ, ಎಸ್ಪೆಷಲಿ ಇನ್ ಯುವರ್ ಅರ್ಲಿ 20s. ಕಟ್ಕೊಂಡು ಮುಂದೆ ನೀವು ಎಂಜಾಯ್ ಮಾಡೋದು ಇದ್ದೇ ಇದೆ. ಸೊ ಫೋಕಸ್ ಆನ್ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ಬಿ ಎಟ್ ದ ಬೆಸ್ಟ್ ಆಫ್ ಯುವರ್ ಸ್ಪಿರಿಟ್. ಆ್ಯಂಡ್ ಮುಂದೆ ಈ ಚಾನಲಲ್ಲಿ ವ್ಲಾಗ್ಸ್ ಏನು ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಟ್ರೆ ನನ್ನ ಕೆಲಸ ಇನ್ನೂ ಈಸಿ ಆಗುತ್ತೆ. ಐ ಕ್ಯಾನ್ ಜಸ್ಟ್ ಗೋ ಆನ್ ಆ್ಯಡಿಂಗ್ ವ್ಯಾಲ್ಯೂ ಟು ಯುವರ್ ಲೈಫ್ ಬೈ ಮೈ ವ್ಲಾಗ್ಸ್.